ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೇಷರಾಶಿ, ನಿಮ್ಮಗಳಲ್ಲಿ ಯಾರು ಪರಿವಾರದಿಂದ ಹೊರಗೆ ದೂರದಲ್ಲಿ ವಾಸಿಸುತ್ತಿದ್ದಾರೋ ಅಂಥವರು ಅವರ ಪರಿವಾರದೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು. ಈ ಸಮಯದ ಪ್ರಯೋಗವನ್ನು ನೀವು ನಿಮ್ಮ ಹಳೆಯ ಸವಿ ನೆನಪುಗಳನ್ನು ತಾಜಾ ಮಾಡಲು ಮಾಡಬಹುದು. ನಿಮ್ಮ ಈ ತರದ ಸ್ವಭಾವದಿಂದ ಎಲ್ಲ ಪರಿವಾರದ ಜನರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ತುಂಬಾ ಸಂತೋಷವಾಗುತ್ತದೆ. ಬದಲಿಗೆ ಅವರು ನಿಮಗೆ ಅಧಿಕ ಪ್ರೀತಿಯನ್ನು ನೀಡುವರು. ಈ ಸಮಯ ನೀವು ನಿಮ್ಮ ಪರಿವಾರದ ಜನರ ಜೊತೆ ಕೆಲಸ ಮಾಡುವುದರ ಲಾಭವೂ ಆಗುತ್ತದೆ. ಇಂದು ನೀವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತೀರಿ. ನಿಮ್ಮ ಮಾದಕವಾದ ಶರೀರ ಒಬ್ಬರಿಗೆ ಇಷ್ಟವಾಗುತ್ತದೆ. ಆದರೆ ನೀವು ಯಾವುದಾದರೂ ಪಾರ್ಟಿಯಲ್ಲಿ ಸ್ನೇಹಿತರ ಜೊತೆ ಹೋದರೆ ನೀವು ಎಲ್ಲರಿಗೂ ಗೊತ್ತಾಗಿಬಿರಿ. ಚೆನ್ನಾಗಿ ರೆಡಿಯಾಗಿ ಹೋಗಿ. ಇಂದಿನ ರಾತ್ರಿ ನಿಮಗೆ ಆಶ್ಚರ್ಯವಾಗುವ ಸಂಭಾವನೆ ಪೂರ್ತಿ ಇದೆ. ನಿಮಗೆ ಸುಲಭವಾಗಿ ಹಣ ಬರುವಂತಹ ಕೆಲಸ ಸಿಗುತ್ತದೆ. ನೀವು ನಿಮ್ಮ ವರ್ತಮಾನದ ಕೆಲಸವನ್ನು ಬಿಡುವ ವಿಕಲ್ಪವನ್ನು ಮಾಡುವಿರಿ. ಜೋಪಾನವಾಗಿ ಕಾಲಿಡಿ, ಏಕೆಂದರೆ ಬೇರೆಯವರ ತಟ್ಟೆಯಲ್ಲಿ ತುಪ್ಪವು ಜಾಸ್ತಿ ಕಾಣಿಸುತ್ತದೆ. ನೀವು ಅದನ್ನು ನೋಡಬೇಕು. ವರ್ತಮಾನದ ಕೆಲಸವನ್ನು ಬಿಡುವ ಮೊದಲು ಬೇರೆ ಕೆಲಸದಲ್ಲಿ ಯಾವ ಉಪಯೋಗ ಇದೆ ಎಂದು. ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ. ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು. ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ. ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದರೆ ಇಂದು ಒಳ್ಳೆಯ ದಿನ. ಇಂದು ನಿಮಗೆ ಅನಿಸುವುದು ನಿಮ್ಮ ಶಕ್ತಿ ಉಚ್ಚ ಸ್ಥಾನದಲ್ಲಿ ಇದೆ ಎಂದು. ನಿಮ್ಮ ಊರಿನಲ್ಲಿ ಉತ್ಸವ ಇದ್ದರೆ ನೀವು ಅದರಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಸಾಹಸದ ತರಹ ನಿಮ್ಮ ಶಕ್ತಿಯು ಇಂದು ಉಚ್ಚ ಸ್ಥಾನದಲ್ಲಿ ಇದೆ. ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ. ವೃಷಭ ರಾಶಿ, ಇಂದು ನಿಮ್ಮ ಮನಸ್ಸು ಇಚ್ಛಿಸುತ್ತದೆ ಏನೆಂದರೆ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಬದಿಗಿಟ್ಟು ಪರಿವಾರದವರ ಜೊತೆ ಹಾಗೂ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ. ನಿಮಗೆ ಇಷ್ಟವಾದ ಹಾಡನ್ನು ಹಾಕಿ ನಿಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಿ. ನಿಮ್ಮ ಸಂಬಂಧದಲ್ಲಿ ನಿಮ್ಮ ಮುಖಾಂತರ ತಂದ ಬದಲಾವಣೆ ಇಂದು ಅದರ ಪರಿಣಾಮ ತೋರಿಸುತ್ತದೆ. ನಿಮ್ಮ ಸಂಬಂಧ ಮೊದಲಿಗಿಂತಲೂ ಜಾಸ್ತಿ ಚೆನ್ನಾಗಿರುತ್ತದೆ. ನಿಮ್ಮ ಶತ್ರುವು ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನ ಪಡುತ್ತಾರೆ. ಇದರಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಮತ್ತು ಪರಿಸ್ಥಿತಿಗೆ ಅನುಸಾರವಾಗಿ ನಿರ್ಣಯ ತೆಗೆದುಕೊಳ್ಳಿ. ಕಾರ್ಯಸ್ಥಳದಲ್ಲಿ ನೀವೇನಾದರೂ ಇದರಲ್ಲಿ ಸೇರಿಕೊಂಡಿದ್ದರೆ ಆಗ ಗೊತ್ತಿಲ್ಲದೇ ಇರುವ ಹಾಗೆ ಬೇರೆಯವರಿಗೆ ತೊಂದರೆ ಕೊಡುತ್ತೀರಾ. ಅವರು ನಿಮಗೆ ತುಂಬಾ ಹತ್ತಿರದವರಾಗಿರುತ್ತಾರೆ. ಇಂದು ನೀವು ಸಮಾಧಾನದಿಂದ ಇರಿ, ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ. ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ. ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ, ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು. ಇಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು, ಏಕೆಂದರೆ ಇಂದು ನಿಮ್ಮ ಮೂಡ್ ಹಾಗೂ ಆರೋಗ್ಯ ಎರಡೂ ಚೆನ್ನಾಗಿ ಇರುವುದು. ಇಂದು ನೀವು ಪೂರ್ತಿ ದಿನ ಸಂತೋಷವಾಗಿ ಇರುವಿರಿ, ಆದರೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ. ನಿಮ್ಮ ಆರೋಗ್ಯವನ್ನು ಹೀಗೆಯೇ ಇಟ್ಟುಕೊಳ್ಳಲು ವ್ಯಾಯಾಮ ಖಂಡಿತವಾಗಿ ಮಾಡಿ. ಮಿಥುನ ರಾಶಿ, ಇಂದು ನಿಮ್ಮ ಸಾಮಾಜಿಕ ಜೀವನ ಕಾರ್ಯಕ್ರಮಗಳಿಂದ ತುಂಬಿರುತ್ತದೆ. ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡುವಿರಿ. ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಸಿಕ್ಕ ಸಫಲತೆಯ ಮಜಾ ತೆಗೆದುಕೊಳ್ಳುವಿರಿ. ಈ ಸಮಯದ ಪೂರ್ಣ ಆನಂದವನ್ನು ಅನುಭವಿಸಿ, ಏಕೆಂದರೆ ನಂತರ ನಿಮಗೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಇಂದು ನೀವು ಸಹನಶೀಲತೆಯ ಕಾರಣದಿಂದ ಬೇರೆಯವರ ತಪ್ಪುಗಳನ್ನು ಕ್ಷಮಿಸಿಬಿಡಿ. ಆಮೇಲೆ ನೋಡಿ, ನಿಮ್ಮ ಸಹನಶೀಲತಾ ನಿಮ್ಮ ಜೀವನದ ಪ್ರೀತಿಗೆ ತಡೆಯೊಡ್ಡುತ್ತದೆ. ನಿಮ್ಮಲ್ಲಿ ದೂರ ಜಾಸ್ತಿಯಾಗುತ್ತದೆ. ಅದು ಒಂಟಿಗೆ ಕಾರಣವಾಗುತ್ತದೆ. ಇಂದಿನ ದಿನ ನೀವು ಯಾವುದೇ ಪ್ರಕಾರದ ವಿರೋಧವನ್ನು ಅನುಭವಿಸುವ ಅವಶ್ಯಕತೆ ಇಲ್ಲ, ಆದರೆ ನೀವು ಎಲ್ಲವನ್ನೂ ಎದುರಿಸುವ ಅವಶ್ಯಕತೆ ಇದೆ. ಇಂದಿನ ದಿನ ಯಾರು ಅವಸರದ ಪೂರ್ತಿ ಲಾಭ ಪಡೆದುಕೊಂಡಿದ್ದರೋ ಅಂತವರಿಗೆ ಲಾಭದಾಯಕವಾಗಿದೆ. ಇಂದಿನ ದಿನ ನಿಮ್ಮದು. ಏನೇನೋ ದೊರೆಯುವುದು, ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು. ಅಂದ ಮೇಲೆ ನಿಧಾನವೇಕೆ? ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ. ನೀವು ಕಂಪ್ಯೂಟರ್ನ ಮುಂದೆ ತುಂಬಾ ಸಮಯವನ್ನು ಕಳೆಯುವುದಾದರೆ ಹಿಂದೆ ಹೋಗಿ ನಿಮ್ಮ ಕಣ್ಣುಗಳನ್ನು ಚೆಕಪ್ ಮಾಡಿಸಿ. ನೆನಪಿನಲ್ಲಿ ಇಡಿ, ನೀವು ತುಂಬಾ ಹೊತ್ತು ಸ್ಕ್ರೀನ್ ಮುಂದೆ ಕುಳಿತು ಕೆಲಸ ಮಾಡಿ ಹಾಗೂ ನಿಮ್ಮ ಕಣ್ಣುಗಳಿಗೆ ವಿಶ್ರಾಂತಿ ನೀಡಿ. ಇಲ್ಲದಿದ್ದರೆ ತಲೆನೋವಿನ ಸಮಸ್ಯೆ ನಿಮಗೆ ಮತ್ತೆ ಮತ್ತೆ ಉಂಟಾಗುತ್ತಿರುತ್ತದೆ. ಇಂದು ನಿಮ್ಮ ಕಣ್ಣುಗಳ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿ ಹಾಗೂ ಅವಶ್ಯಕತೆ ಬಿದ್ದರೆ ಔಷಧಿ ಖಂಡಿತವಾಗಿ ತೆಗೆದುಕೊಳ್ಳಿ. ಕರ್ಕರಾಶಿ, ಇದು ಎಂಥ ದಿನವೆಂದರೆ ನಿಮಗೆ 7 ಸಮುದ್ರದ ಆಚೆಯಿಂದ ಯಾವುದಾದ್ರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ. ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ. ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ, ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ.
ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ. ಇವತ್ತು ನೀವು ಯಾವುದಾದರೂ ಗೊತ್ತಿಲ್ಲದೆ ಇರುವ ಜಾಗದಲ್ಲಿ ನಿಮ್ಮ ಹಿಂದಿನ ಗೆಳೆಯರ ರೂಪದಲ್ಲಿ ನಿಮ್ಮ ಪ್ರೀತಿಯನ್ನು ಪಡೆದುಕೊಳ್ಳುತ್ತೀರಿ. ಇದಕ್ಕೋಸ್ಕರ ನಿಮ್ಮ ಮನಸ್ಸು ತುಂಬಾ ದಿನದಿಂದ ನೋಯುತ್ತಾ ಇತ್ತು. ಆದರೆ ಇವತ್ತು ಅದು ಸಂಬಂಧದ ರೂಪದಲ್ಲಿ ಮುಂದುವರಿಯುವ ಪ್ರಯತ್ನವು ಸಫಲವಾಗುತ್ತದೆ. ನೀವು ಈ ಸಂಬಂಧವನ್ನು ಗಂಭೀರವಾಗಿ ಪರಿಗಣಿಸಿ, ಏಕೆಂದರೆ ಇದರಲ್ಲಿ ನಿಮ್ಮ ವಿಶ್ವಾಸವು ಮೊದಲಿನಿಂದಲೂ ಇದೆ. ನಿಮಗೆ ಏನು ಗೊತ್ತು, ಈ ಸಂಬಂಧ ಪೂರ್ತಿ ಜೀವನ ಪಾರ್ಟ್ನರ್ ರೂಪದಲ್ಲಿ ಬದಲಾಗಬಹುದು. ನಿಮ್ಮ ಸಫಲತೆಯು ನಿಮಗೆ ಅಕ್ಕಪಕ್ಕ ಹೊಟ್ಟೆ ಕಿಚ್ಚಿನಿಂದ ಪಡುವವರ ಒಂದು ಗುಂಪನ್ನೇ ಕೊಡುತ್ತದೆ. ಈ ಸಮಯವು ಈ ಹೊಟ್ಟೆ ಕಿಚ್ಚಿನಿಂದ ಇರುವವರನ್ನು ಮರೆತು ಬಿಡಿ, ಬದಲಾಗಿ ಸಫಲತೆಯ ಆನಂದವನ್ನು ಪಡೆಯಿರಿ. ಈ ಹೊಟ್ಟೆ ಕಿಚ್ಚನ್ನು ಮನಸ್ಸಿನಿಂದ ತೆಗೆದು ನಿಮ್ಮ ಸಫಲತೆಯ ಆನಂದವನ್ನು ಆಚರಿಸಿ. ವಿದೇಶದಿಂದ ಲಾಭದ ಸಮಾಚಾರ ದೊರೆಯುವುದು. ನಿಮಗೇನಾದರೂ ವಿದೇಶಿ ಗ್ರಾಹಕರ ಜೊತೆ ಕೊಟ್ಟು ತೆಗೆದುಕೊಳ್ಳುವುದು ಏನಾದರೂ ಇದ್ದರೆ ಇಂದಿನ ದಿನ ನಿಮಗೆ ತುಂಬಾ ಲಾಭದಾಯಕವಾಗಿದೆ. ನಿಮ್ಮ ಪ್ರೊಡಕ್ಷನ್ ಅನ್ನು ಹೆಚ್ಚಿಸುವುದರಲ್ಲಿ ನಿರತರಾಗಿ, ಏಕೆಂದರೆ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸಲು ಗುಣದಲ್ಲಿ ಯಾವುದೇ ಸಂಧಾನ ಮಾಡಿಕೊಳ್ಳಬೇಡಿ. ಇಲ್ಲದಿದ್ದರೆ ತೆಗೆದುಕೊಳ್ಳುವ ದಿನಗಳು ಬರಬಹುದು. ಕೆಟ್ಟ ಕನಸುಗಳ ಬಗ್ಗೆ ಎಚ್ಚರವಾಗಿರಿ. ನೀವು ಪೂರ್ತಿಯಾಗಿ ವಿಶ್ರಾಂತಿ ತೆಗೆದುಕೊಳ್ಳಲು ಪ್ರಯತ್ನಿಸಿ. ತಲೆ ಕೆಡಿಸಿಕೊಳ್ಳಬೇಡಿ. ಆದ್ದರಿಂದ ಚೆನ್ನಾಗಿ ವಿಶ್ರಾಂತಿ ಕಡೆ ಗಮನ ಕೊಡಿ. ನಿಮಗೇನಾದರೂ ಕೆಟ್ಟ ಕನಸು ಬಿದ್ದರೆ ಅದನ್ನು ಮರೆತು ಬಿಡಿ, ಮತ್ತೆ ಮಲಗಿಕೊಳ್ಳಿ. ಸಿಂಹರಾಶಿ, ಇಂದು ನೀವು ನಿಮ್ಮ ಬಾಯಿಯ ಮೇಲೆ ಹಿಡಿತವನ್ನು ತಂದುಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ಹತ್ತಿರದವರಿಗೆ ನೋವನ್ನು ಉಂಟು ಮಾಡುವಿರಿ. ಬೇಡದಿರುವ ಮಾತನಾಡಬೇಡಿ. ಆದಷ್ಟು ನಿಮ್ಮ ಸಂಬಂಧಗಳನ್ನು ಇನ್ನೂ ಗಟ್ಟಿ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹಾಗೆಯೇ ಗಮನದಲ್ಲಿ ಇಟ್ಟುಕೊಳ್ಳಿ ಏನೆಂದರೆ, ನಿಮ್ಮ ಕಟು ಶಬ್ದಗಳಿಂದ ಬೇರೆಯವರ ಮೂಡ್ ಹಾಳು ಮಾಡಬೇಡಿ. ನೀವು ಇಂದು ಕಳೆದು ಹೋಗಿರುವ ಒಬ್ಬರು ಸ್ನೇಹಿತರ ಜೊತೆ ಸೇರುತ್ತೀರಾ. ಇದು ನಿಮಗೆ ನಿಮ್ಮ ಹಿಂದಿನ ರೊಮ್ಯಾಂಟಿಕ್ ಸಂಬಂಧವನ್ನು ಎಚ್ಚರಿಸುವ ಸಮಯವಾಗಿದೆ. ಮುಗಿದು ಹೋಗಿರುವ ಕ್ಷಣಗಳನ್ನು ಜ್ಞಾಪಿಸಿಕೊಳ್ಳುವುದು ಉಪಯೋಗಕರವಾಗಿದೆ. ನೀವೇನಾದರೂ ರಾಸಾಯನಿಕ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ಅನೇಕ ಅವಸರಗಳ ಜೊತೆ ನಿಮ್ಮ ಮುಂದೆ ಬರುತ್ತದೆ. ಹೀಗೂ ಆಗಬಹುದು. ಈ ಅವಸರಗಳ ಮಧ್ಯದಲ್ಲಿ ವಿದೇಶದಲ್ಲಿ ಕೆಲಸ ಮಾಡುವ ಅವಸರವೂ ಸಿಗಬಹುದು. ಇದು ಒಂದು ಸಕಾರಾತ್ಮಕವಾದ ವಿಕಾಸವಾಗಿದೆ. ಇದರ ಆನಂದ ಪಡೆಯಿರಿ. ಎಲ್ಲಿಯವರೆಗೆ ಆರ್ಥಿಕ ಸ್ಥಿತಿಯ ಮಾತಿದೆ, ಇಂದಿನ ದಿನ ನಿಮ್ಮ ಮನಸ್ಸಿನ ಆಸೆ ಪೂರ್ತಿಯಾಗುವ ದಿನ. ನಿಮ್ಮ ಆರ್ಥಿಕ ಸ್ಥಿತಿ ಗಟ್ಟಿಗೊಳಿಸಲು ನೀವು ನಿಮ್ಮ ನಿರ್ಣಯ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಗಟ್ಟಿಗೊಳಿಸಿ. ಯಾವ ಅವಕಾಶಗಳು ಕೈಗೆ ಬರುತ್ತಿವೆ ಅವು ಕೈಯಿಂದ ಜಾರದಿರಲಿ. ಈ ಅವಕಾಶ ನಿಮ್ಮದು. ಇಂದು ನಿಮಗೆ ಒಳ್ಳೆಯ ಅವಕಾಶವಿದೆ. ನೀವು ದಪ್ಪ ಆಗುವುದರ ಮೇಲೆ ಹಿಡಿತವಿಟ್ಟುಕೊಳ್ಳಬಹುದು. ನೀವು ತೂಕವನ್ನು ಕಡಿಮೆ ಮಾಡಿ ತೂಕದ ತೊಂದರೆಯಿಂದ ಉಳಿದುಕೊಳ್ಳುವುದಲ್ಲದೆ ಜೀವನದ ಆನಂದವನ್ನು ಅನುಭವಿಸಬಲ್ಲಿರಿ. ಇದು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಇಟ್ಟುಕೊಳ್ಳಲು ಸಹಾಯಕವಾಗಿದೆ. ಕನ್ಯಾ ರಾಶಿ, ಇಂದು ನಿಮ್ಮ ಮನಸ್ಸಿನಲ್ಲಿ ಮನರಂಜನೆಯ ಮಾತೇ ಇರುತ್ತದೆ. ಮುಂದೆ ಹೆಜ್ಜೆ ಇಡಿ ಹಾಗೂ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದ ಜನರ ಜೊತೆ ಸೇರಿ ಏನಾದರೂ ವಿಶೇಷವಾದ್ದನ್ನು ಮಾಡಿ. ಇಂದು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಇಟ್ಟು ಚೆನ್ನಾಗಿ ಮಜಾ ಮಾಡಿ, ಏಕೆಂದರೆ ಜೀವನದಲ್ಲಿ ಒಂದೊಂದು ಸಲ ಹೀಗೆ ಮಾಡುವುದು ಅವಶ್ಯವಾಗಿ ಇರುತ್ತದೆ. ಇವತ್ತು ನಿಮಗೆ ರೊಮ್ಯಾನ್ಸ್ ವಿಷಯದಲ್ಲಿ ಸಹನಶೀಲರಾಗುವುದೇ ಉತ್ತಮವಾಗಿರುತ್ತದೆ, ಏಕೆಂದರೆ ಹಿಂದಿನ ವಿಷಯಗಳು ನಿಮಗೆ ಮಾತ್ರ ಹಾನಿಕಾರಕವಾಗಿರುತ್ತವೆ. ಅಥವಾ ಅವರಿಗೆ ಯಾರ ಮೇಲೆ ಕೋಪವಿರುತ್ತದೋ ಅವರಿಗೂ ಸಹ ಅನಿಸುತ್ತದೆ. ನೀವು ನಿಮ್ಮ ಕೋಪವನ್ನು ಬಿಟ್ಟರೆ ನಿಮ್ಮ ಪ್ರೇಮದ ಜೀವನ ಮತ್ತು ಖುಷಿ ಪುನಃ ನಿಮ್ಮ ಹತ್ತಿರ ಬರುತ್ತದೆ. ನವೀನವಾದ ವ್ಯವಹಾರದ ಸಂಧಿಯು ನಿಮ್ಮ ಜೊತೆ ಇರುತ್ತದೆ. ನವೀನರಾದ ಕೆಲಸ ಶುರು ಮಾಡಲು ಇಂದಿನ ದಿನ ಶುಭವಾಗಿದೆ. ನಿಮ್ಮ ಸರಿಯಾದ ಪಕ್ಷವನ್ನು ಸೇರಿ ಮತ್ತು ಸರಿಯಾದ ನಿರ್ಣಯದ ಬಲದಿಂದ ನೀವು ಅಂದುಕೊಳ್ಳುತ್ತೀರಿ ಇದರಿಂದ ಏನೂ ಕಮ್ಮಿಯಾಗುವುದಿಲ್ಲ ಎಂದು. ಇಂದಿನ ದಿನಗಳಲ್ಲಿ ನೀವು ಹಣ ಸಂಪಾದಿಸಲು ಹೊಸ ದಾರಿಯನ್ನು ಹುಡುಕುತ್ತಿರುವಿರಿ. ಜೊತೆಗೆ ಒಳ್ಳೆಯ ಹೊಸ ಮತ್ತು ದೊಡ್ಡ ಕೆಲಸವನ್ನು ಹುಡುಕುತ್ತಿದ್ದರೆ ಇಂದು ನಿಮಗೆ ದೊಡ್ಡ ಸುದ್ದಿ ಸಿಗಲಿದೆ. ನೀವು ತುಂಬಾ ಶಕ್ತಿಶಾಲಿ ವ್ಯಕ್ತಿ. ಧೈರ್ಯವನ್ನು ಇಟ್ಟುಕೊಳ್ಳಿ. ಇದರ ಲಾಭ ನಿಮಗೆ ನಿಮ್ಮ ಕೆಲಸದಲ್ಲಿ ದೊರೆಯುವುದು. ನಿಮ್ಮ ಆಸೆಯನ್ನು ತೀರಿಸಿಕೊಳ್ಳಲು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಇಂದು ನಿಮ್ಮ ಜೊತೆ ಬೆಂಕಿ ಅಥವಾ ಬೆಂಕಿಗೆ ಸಂಬಂಧಪಟ್ಟ ಯಾವುದಾದರೂ ಉಪಕರಣದಿಂದ ಪೆಟ್ಟಾಗಬಹುದು. ಇಲ್ಲ, ಯಾವುದಾದರೂ ದುರ್ಘಟನೆ ಸಂಭವಿಸುವ ಸಂಕೇತವಿದೆ. ಯಾವುದೇ ತರಹದ ಘಟನೆಯಿಂದ ಉಳಿದುಕೊಳ್ಳಲು ನೀವು ಬೆಂಕಿ ಹಾಗೂ ಯಾವುದಾದರೂ ಬಿಸಿ ಉಪಕರಣಗಳಿಂದ ದೂರವಿರಿ. ಇಂದು ನೀವು ಎಲ್ಲ ತರಹದ ತಾಳ್ಮೆಯನ್ನು ತೋರಿಸುವ ಅವಶ್ಯಕತೆ ಬೀಳಬಹುದು. ತುಲಾರಾಶಿ, ಇಂದು ನೀವು ಆರಾಮದಿಂದ ಇರಿ ಅಥವಾ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಮಜಾ ಮಾಡಿ. ಈ ಸಂಬಂಧಗಳಿಂದ ನಿಮಗೆ ಭವಿಷ್ಯದಲ್ಲಿ ತುಂಬಾ ಲಾಭವಾಗುತ್ತದೆ. ನೀವು ನಿಮ್ಮ ಮನೆಯವರ ಜೊತೆಯೂ ಒಂದು ಆಳವಾದ ಸಂಬಂಧದ ಬಂಧನವನ್ನು ಇಟ್ಟಿದ್ದೀರಿ. ನಿಮ್ಮ ಪರಿವಾರ ಅಥವಾ ಮಿತ್ರರೊಡನೆ
ನಿಮ್ಮ ಸಂಬಂಧವನ್ನು ಹೀಗೆಯೇ ಇಡಲು ಪ್ರಯತ್ನಿಸಿ. ಇವತ್ತಿನ ದಿನ ಉಚಿತವಾಗಿದೆ. ನಿಮ್ಮ ಜೀವನ ಸಂಗಾತಿಯು ಕೋಪಿಸಿಕೊಳ್ಳುವ ಒಂದು ವಿಷಯದ ಬಗ್ಗೆ ಮಾತನಾಡಲು. ಇದರಿಂದ ನಿಮ್ಮ ಇಬ್ಬರ ಮಧ್ಯದಲ್ಲಿರುವ ದೂರ ಸರಿ ಹೋಗುತ್ತದೆ. ಕೊನೆಯಲ್ಲಿ ಪ್ರೀತಿ ಬರುತ್ತದೆ. ಇಂದು ನಿಮ್ಮ ಬಾಸ್ ಜೊತೆಯಲ್ಲಿ ಸ್ವಲ್ಪ ಚಿಕ್ಕವಾದ ವಿವಾದಗಳು ಬರುತ್ತದೆ. ನಿಮಗೆ ನಿಮ್ಮ ಪಕ್ಷವು ಸರಿಯಾಗಿದೆ ಎನಿಸುತ್ತದೆ. ಆಗಲೂ ನಿಮ್ಮ ವ್ಯವಹಾರವನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಯಾರ ಜೊತೆಯಲ್ಲಾದರೂ ನಿಮ್ಮ ಮನಸ್ಸಿನ ಮಾತನ್ನು ಹೇಳಿಕೊಳ್ಳಬೇಕಾಗಿದ್ದರೆ ಆಗ ಕಾರ್ಯಾಲಯದಲ್ಲಿ ಯಾರಾದರೂ ಮಿತ್ರರ ಜೊತೆಯಲ್ಲಿ ಇರಿ. ಇಂದು ನೀವು ನಿಮಗೆ ದೀರ್ಘಾವಧಿಗೆ ಜಮೀನನ್ನು ಖರೀದಿಸಲು ಬಂಡವಾಳದ ಯೋಜನೆಯನ್ನು ಮಾಡುವಿರಿ. ಆದರೆ ಅಂತಹ ಹೂಡಿಕೆಯಿಂದ ನೀವು ತಪ್ಪಿಸಿಕೊಂಡರೆ ಒಳ್ಳೆಯದು. ಏಕೆಂದರೆ ದೀರ್ಘಾವಧಿಯ ಈ ಹೂಡಿಕೆ ನಿಮಗೆ ಆರ್ಥಿಕ ಸುರಕ್ಷತೆಯನ್ನು ನೀಡುವುದಿಲ್ಲ. ನೀವು ಈ ದಿನಗಳಲ್ಲಿ ಎಲ್ಲದರ ಬಗ್ಗೆಯೂ ಪರಿಶೀಲಿಸುತ್ತಾ ಮುಂದಿನ ಹೆಜ್ಜೆ ಇಡಿ. ಇಂದು ನಿಮಗೆ ತುಂಬಾ ಆರೋಗ್ಯದ ದಿನವಾಗಿದೆ. ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುತ್ತದೆ. ಆರಂಭದಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಹಾಗೂ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ನೆನಪಿನಲ್ಲಿ ಇಡಿ, ನಿಮ್ಮ ಸ್ವಲ್ಪ ಬೇಜವಾಬ್ದಾರಿತನವು ಆ ಕಾಯಿಲೆ ಮತ್ತೆ ಬರುವಂತೆ ಮಾಡಬಹುದು. ನೀವು ಸಮತೋಲನ ಭೋಜನ ಮಾಡಿ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮಾನಸಿಕ ಶಕ್ತಿ ತನ್ನ ಪರಿಧಿಯಲ್ಲಿ ಇರುವುದು. ನಿಮಗೆ ಕಷ್ಟಗಳು ಕೂಡ ಅವಕಾಶಗಳ ರೀತಿಯಲ್ಲಿ ಕಾಣುತ್ತದೆ ಹಾಗೂ ಇಂದು ನಿಮಗೆ ತುಂಬಾ ಲಾಭದಾಯಕವಾಗಿರುತ್ತದೆ. ಕಷ್ಟಗಳನ್ನು ಎದುರಿಸುವ ನಿಮ್ಮ ಈ ಸ್ವಭಾವ ಜೀವನದಲ್ಲಿ ನಿಮ್ಮನ್ನು ತುಂಬಾ ಮುಂದೆ ಕರೆದುಕೊಂಡು ಹೋಗುತ್ತದೆ. ಇದು ಮೊದಲಿನಿಂದ ನಡೆದು ಬರುತ್ತಿರುವ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಸಮಯ. ನಿಮ್ಮ ಸುಂದರವಾದ ಶರೀರವು ಯಾರಿಗೋ ತುಂಬಾ ಆಕರ್ಷಕವಾಗುತ್ತದೆ. ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗುತ್ತೀರಿ. ಬದಲಾಗಿ ನೀವು 2 ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ. ನೀವು ಈ ರೀತಿ ಯೋಚಿಸುತ್ತೀರಿ, ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು. ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸವಾಗಿರುತ್ತೀರಿ. ಇಂದು ಕಾರ್ಯಾಲಯದ ಮೇಲೆ ಪೂರ್ತಿ ಗಮನವಿಡಿ. ಏಕೆಂದರೆ ಯಾವುದೇ ಪ್ರಕಾರದ ಪಿತೂರಿಯು ಕಾಣಿಸಬಹುದು. ಯಾವುದೇ ರೀತಿಯ ಸಹಾಯವನ್ನು ತೆಗೆದುಕೊಳ್ಳುವ ಮೊದಲು ಒಂದು ಬಾರಿ ಯೋಚಿಸಿ. ನಿಮ್ಮ ಮೇಲಿನ ಮಾತುಗಳಿಂದ ಬಚಾವಾಗಿರಿ ಮತ್ತು ಧ್ಯಾನ ಇಡಿ. ವಿದೇಶದಲ್ಲಿ ಇರುವ ನಿಮ್ಮ ಗ್ರಾಹಕರೊಡನೆ ಸಂಬಂಧವನ್ನು ಹೆಚ್ಚಿಸಿಕೊಳ್ಳಲು ಸ್ವಲ್ಪ ಹಣ ಖರ್ಚಾಗಬಹುದು. ಆದರೆ ಇದು ಲಾಭದಾಯಕವಾಗಿದೆ. ಫಲಿತಾಂಶ ಬೇಗ ನಿಮ್ಮ ಎದುರಿಗೆ ಬರುವುದು. ಇಂದು ಪೂರ್ತಿ ದಿನ ನಿಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳುವುದರಲ್ಲಿ ನೆನಪಿನಲ್ಲಿ ಇಡಿ. ನೀವು ನಿಮ್ಮನ್ನು ಫಿಟ್ ಆಗಿ ನೋಡಲು ಬಯಸಿದರೆ ನಿಮ್ಮ ಜಂಕ್ ಫುಡ್ ತಿನ್ನುವ ಅಭ್ಯಾಸವನ್ನು ಬದಲಾಯಿಸಿ. ಪೌಷ್ಟಿಕ ಆಹಾರವನ್ನು ಸೇವಿಸಿ. ಧನುರಾಶಿ, ಇಂದು ನೀವು ಬೇರೆಯವರ ಎದುರಿಗೆ ನಿಮ್ಮನ್ನು ನೀವು ಸುಧಾರಿಸುವುದರಲ್ಲೇ ನಿರತರಾಗಿ ಇರುವಿರಿ. ನಿಮಗೆ ಸಲಹೆ ಕೊಡಲಾಗುತ್ತದೆ. ನೀವು ಬೇರೆಯವರನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ. ಹಾಗೂ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ, ಒಳಗಿನಿಂದ ಆಗಬೇಕು. ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯತನ ತಾನಾಗಿಯೇ ಹೊರಬರುತ್ತದೆ. ನಿಮ್ಮ ಒಳ್ಳೆಯತನದಿಂದ ಎದುರಿಗೆ ಇರುವವರನ್ನು ಅವನೇ ನಿಮ್ಮ ಜೊತೆ ಒಳ್ಳೆ ವ್ಯವಹಾರ ಮಾಡುವನು. ಇಂದು ನೀವು ವಿಚಾರ ಮಾಡುತ್ತೀರಿ, ನೀವು ನಿಮ್ಮ ರಿಶ್ತೆಯಿಂದ ಸುಖವಾಗಿದ್ದೀರಿ ಎಂದು. ಈ ಖುಷಿ ನಿಮ್ಮ ವೈವಾಹಿಕ ಜೀವನ ಖುಷಿಯಿಂದ ಕೂಡಿರುತ್ತದೆ. ಇಂದಿನ ದಿನ ವೆಬ್ ಡಿಸೈನಿಂಗ್ ಕ್ಷೇತ್ರದಲ್ಲಿರುವವರಿಗೆ ಶ್ರೇಷ್ಠವಾದ ದಿನವಾಗಿದೆ. ನಿಮಗೆ ಸ್ವಲ್ಪ ವಿದೇಶಿ ಪ್ರಸ್ತಾವನೆಯು ದೊರೆಯುತ್ತದೆ. ನಿಮ್ಮಲ್ಲಿ ಒಬ್ಬರು ನೌಕರಿಯನ್ನು ಬದಲಾಯಿಸುತ್ತೀರಿ. ಆದರೆ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ಬದಲಿಸಬೇಡಿ. ನಿಮ್ಮ ಸರದಿ ಬರುವವರೆಗೆ ಕಾಯಿರಿ. ನೀವು ಹೊಸ ಸಂಪರ್ಕ ಮಾಡುತ್ತೀರಿ. ಅದು ಮುಂದೆ ನಿಮಗೆ ಲಾಭ ತರುತ್ತದೆ. ಇಂದು ಯಾವುದೇ ಕಡೆಯಿಂದ ಹಣ ಬರುವ ಸಂಕೇತವಿದೆ. ಅಷ್ಟೇ ಅಲ್ಲದೆ ಹಳೆಯ ಬಂಡವಾಳದಿಂದ ಇಂದು ನಿಮಗೆ ದೊಡ್ಡ ಲಾಭವೂ ಆಗಬಹುದು. ನೀವು ಇನ್ಶೂರೆನ್ಸ್ ಅಥವಾ ಫಿಕ್ಸ್ ಡಿಪಾಸಿಟ್ನಲ್ಲಿ ಬಂಡವಾಳ ಹೂಡಬೇಕು ಎಂದು ಇದ್ದರೆ ಅದರಿಂದ ಇಂದು ನಿಮಗೆ ದೊಡ್ಡ ಲಾಭವಾಗುವುದು. ನಿಮಗೆ ಕೆಟ್ಟ ಕನಸುಗಳು ಸ್ವಲ್ಪ ಒತ್ತಡ ಕೊಡಬಹುದು. ಆದ್ದರಿಂದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಮತ್ತು ಮಲಗುವ ಮುಂಚೆ ಎಲ್ಲ ಚಿಂತೆಯನ್ನು ಮರೆತುಬಿಡಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಮಕರ ರಾಶಿ, ಇಂದು ನೀವು ಸ್ವಲ್ಪ ಸೇಡು ತೀರಿಸುವ ಮೂಡ್ನಲ್ಲಿ ಇರುವಿರಿ. ಜೀವನದ ಕೆಲವು ಕ್ಷೇತ್ರಗಳಿಗೆ ಇದು ಒಳ್ಳೆಯದು. ಆದರೆ ಗಮನದಲ್ಲಿ ಇಡಿ, ನೀವು ಹೆಚ್ಚು ಉಗ್ರರಾಗಬೇಡಿ. ಮುಖ್ಯವಾಗಿ ನಿಮ್ಮ ಪರಿವಾರದವರ ಜೊತೆ ಹೆಚ್ಚು ಉಗ್ರರಾಗಬೇಡಿ. ಇಂದು ನೀವು ನಿಮ್ಮ ಭಾವನೆಗಳನ್ನು ಸಮತೋಲನೆಯಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಸಂಗಾತಿಯ ಜೊತೆ ಸೇರಿಕೊಂಡು ಅನಾವಶ್ಯಕ ವಾದ ವಿವಾದದಿಂದ ಬಚಾವಾಗಿರಿ. ಅನಾವಶ್ಯಕವಾಗಿ ಕಷ್ಟದಿಂದ ಬಚಾವಾಗಿರಿ ಮತ್ತು ನಿಮ್ಮ ಧ್ಯಾನವನ್ನು ಭವಿಷ್ಯದಲ್ಲಿ ಸೇರಿಸಿ. ನಿಮ್ಮ ವ್ಯವಹಾರ ಶಾಂತಿಯಿಂದ ಇರಲಿ. ಇಂದಿನ ದಿನ ನೌಕರಿಯ ಬದಲಾವಣೆಯ ಸಂಕೇತವಿದೆ. ಆದರೆ ಒಂದು ಮಾತನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ, ನಿಮಗೆ ನವೀನವಾದ ಕಚೇರಿಯಲ್ಲಿ ಕೆಲಸ ಮಾಡಲು ಪೂರ್ತಿ ಶಕ್ತಿಯನ್ನು ಉಪಯೋಗಿಸಬೇಕಾಗುತ್ತದೆ. ನಿಮಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನವೀನ ವಾತಾವರಣದ ಜೊತೆ ಸಂಧಾನ ಮಾಡಿಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಈ ರೀತಿಯಲ್ಲಿ ನೀವು ನಿಮ್ಮ ಹೊಸ ಕೆಲಸದವರ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಇಂದು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಅನೇಕ ವಿಕಲ್ಪಗಳು ಬರುವವು.
ನಿಮ್ಮ ಯೋಗ್ಯತೆಯಿಂದ ಹಣ ಸಂಪಾದಿಸಲು ಉಪಯೋಗ ಮಾಡಬಲ್ಲವು. ನೀವು ಮನೆಯಿಂದ ಹೊರಗಿದ್ದು ಸಂಭಾಳಿಸುವಂತಹ ಬಿಸಿನೆಸ್ನ ವಿಕಲ್ಪಗಳ ಬಗ್ಗೆ ಗಂಭೀರವಾಗಿ ವಿಚಾರ ಮಾಡಿ, ಏಕೆಂದರೆ ನೀವು ಇದನ್ನು ಶುರು ಮಾಡಿದರೆ ಇದರಲ್ಲಿ ಸಫಲತೆ ದೊರೆಯುವುದು ನಿಶ್ಚಿತ. ಇಂದು ನೀವು ನಿಮ್ಮ ಜೀವನದ ಶೈಲಿಯಿಂದ ಕೆಟ್ಟ ಹಾಗೂ ಅಸ್ವಸ್ಥ ವಿಚಾರಗಳನ್ನು ತೆಗೆದುಹಾಕಿ. ನೀವೇನಾದರೂ ಧೂಮಪಾನ ಮಾಡುತ್ತಿದ್ದರೆ ಇಂದು ಅದನ್ನು ಬಿಡಲು ಸರಿಯಾದ ಸಮಯ. ಇಂದು ನಿಮ್ಮ ಗಮನವನ್ನು ಹೆಚ್ಚು ವ್ಯಾಯಾಮ ಹಾಗೂ ಸ್ವಚ್ಛವಾದ ಊಟದ ಬಗೆಗೆ ಕೇಂದ್ರೀಕರಿಸಿ. ನೀವು ಈ ಸಮಯವನ್ನು ಯೋಗದ ಸಮಯವನ್ನು ಕಳೆಯಲು ಬಯಸುವಿರಿ, ಏಕೆಂದರೆ ಈ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ಪೂರ್ಣ ಜಾಗರೂಕತೆಯಿಂದ ಇದ್ದೀರಿ. ಕುಂಭರಾಶಿ, ಇಂದು ನೀವು ಶಾರೀರಿಕ ಹಾಗೂ ಮಾನಸಿಕ ರೂಪದಿಂದ ಆರೋಗ್ಯವಾಗಿರುವಿರಿ. ಮನೆ ಅಥವಾ ಕಾರ್ಯಾಲಯವೇ ಆಗಲಿ, ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರನ್ನೂ ನಿಮ್ಮೆಡೆಗೆ ಆಕರ್ಷಿಸುತ್ತದೆ. ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯದಿಂದ ನಿಮ್ಮ ಉತ್ಪಾದನೆ ಹೆಚ್ಚುತ್ತದೆ. ಇಂದು ಸರಿಯಾದ ಸಮಯದ ಒಳಗೆ ಕೆಲಸ ಮುಗಿಸಲು ಪ್ರಯತ್ನಿಸಿ. ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ. ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ, ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ. ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ. ಇಂದಿನ ದಿನ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದುವುದಕ್ಕೆ ವೀಸಾ ಸಿಗುತ್ತದೆ. ಇಂದು ಹೊಸ ವಿಷಯವು ಬರುತ್ತದೆ. ನಿಮಗೆ ನಿಮ್ಮ ಮನಸ್ಸನ್ನು ಸ್ಥಿಮಿತದಲ್ಲಿ ಇರಿಸಬೇಕಾಗುತ್ತದೆ. ಈ ಔಪಚಾರಿಕತೆಗೆ ಯಾವಾಗಲೂ ಸಮಯ ಸಿಗುತ್ತದೆ. ಇಂದು ನಿಮಗೆ ತುಂಬಾ ಸುಲಭವಾಗಿ ಆರ್ಥಿಕ ಲಾಭವಾಗುವುದು. ಇಂದು ಯಾವುದೇ ಶ್ರಮವಿಲ್ಲದೆ ದೊಡ್ಡ ಮೊತ್ತದಲ್ಲಿ ನಿಮಗೆ ಹಣ ದೊರೆಯಲಿದೆ. ಉದಾಹರಣೆಗೆ, ಯಾರಾದರೂ ನಿಮ್ಮನ್ನು ಅವರ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳಬಹುದು. ನೀವು ಇದನ್ನು ತುಂಬಾ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ. ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ. ನೀವು ಯಾವುದಾದರೂ ಡಾಕ್ಟರ್ ಹತ್ರ ಹೋಗುವಿರಿ. ನಿಮಗೆ ತಿಳಿಯುವುದು ಅವರ ಆರೋಗ್ಯ ಸರಿಯಾಗಿದೆ ಎಂದು. ಇಂದು ನೀವು ಅವರ ಜೊತೆ ಸಮಯ ಕಳೆಯುವ ಕಾರಣ ಅವರಿಗೆ ಸಂತೋಷವಾಗುವುದು ಹಾಗೂ ಮೂಡ್ ಕೂಡ ಚೆನ್ನಾಗಿರುವುದು. ಮೀನರಾಶಿ, ನಿಮಗೆ ಯಾವುದಾದರೂ ರೀತಿಯ ಸಹಾಯದ ಅವಶ್ಯಕತೆ ಇದ್ದರೆ ನೀವು ಯಾರಾದರೂ ಸ್ನೇಹಿತರನ್ನು ಅಥವಾ ನಿಮ್ಮ ಸಂಬಂಧಿಗಳನ್ನು ಸಹಾಯ ಕೇಳಲು ಸ್ವಲ್ಪವೂ ಸಂಕೋಚ ಪಡಬೇಡಿ. ನಿಮ್ಮ ಹತ್ತಿರದ ಸಂಬಂಧ, ವಿಶ್ವಾಸ ಹಾಗೂ ನೀವು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡಿರುವುದರ ಮೇಲೆ ನಿಂತಿದೆ. ನೀವು ಒಬ್ಬರಿಗೊಬ್ಬರು ಕೊಡುವ ಸಹಯೋಗದಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವುದು. ಎಷ್ಟು ಸುಲಭವಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡುತ್ತೀರಿ, ಅಷ್ಟೇ ಸುಲಭವಾಗಿ ಅವರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ. ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಬಾಂಧವ್ಯವನ್ನು ರೋಮಾನ್ಸ್ನಿಂದ ತುಂಬಿಬಿಡಿ, ಏಕೆಂದರೆ ನೀವು ತುಂಬಾ ಸಮಯದಿಂದ ಜೊತೆ ಇರಿ. ಮಕ್ಕಳ ಅಥವಾ ತಾಯಿ ತಂದೆಯ ಉಪಸ್ಥಿತಿಯಲ್ಲಿಯೂ ಸಹ ಮುಖ್ಯವಾದ ಹೊಸದನ್ನು ಪಡೆದುಕೊಳ್ಳುವಿರಿ. ನೀವು ಐಟಿ ಉದ್ಯೋಗದಲ್ಲಿ ಇದ್ದರೆ ನೀವು ವಿದೇಶಕ್ಕೆ ಹೋಗಬೇಕಾಗಬಹುದು. ಈ ಅವಕಾಶದ ಲಾಭ ಪಡೆಯಿರಿ. ಇದರಿಂದ ನಿಮಗೆ ಹಣ ಹಾಗೂ ಉನ್ನತಿ ಎರಡೂ ದೊರೆಯುವುದು. ಈ ಅವಕಾಶ ಬಿಡಬೇಡಿ ಮತ್ತು ಹೆದರಬೇಡಿ. ಇಂದು ನಿಮಗೆ ಸಂಬಳ ಹೆಚ್ಚುವಂತಹ ಅಥವಾ ಪ್ರಮೋಷನ್ ಆಗುವಂತಹ ಸಕಾರಾತ್ಮಕ ಅಭಿವೃದ್ಧಿಯನ್ನು ನೀವು ಕಾಣುವಿರಿ. ನೀವು ನಿಮ್ಮ ಸ್ವಂತ ಬಿಸಿನೆಸ್ ಮಾಡುತ್ತಿದ್ದರೆ ಅದರ ಹೊಸ ದಾರಿಗಳನ್ನು ನಿಮಗೆ ಕಾಣುವವು. ಇಂದು ನೀವು ತೂಕದ ಸಮಸ್ಯೆ ತೆಗೆದುಕೊಂಡು ಬೇಜಾರಾಗಿರುವಿರಿ ಮತ್ತು ಸೋಲನ್ನು ಒಪ್ಪಲು ಸಿದ್ಧರಾಗಿರುವಿರಿ. ಆದರೆ ಅಂತ್ಯದಲ್ಲಿ ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಬೇಕಾಗಬಹುದು ಮತ್ತು ಒಳ್ಳೆಯ ಆರೋಗ್ಯಕ್ಕೆ ಯೋಚಿಸಬೇಕು. ಇಂದು ನೀವು ಜಿಮ್ಗೆ ಹೋಗಿ ಅದರ ಲಾಭ ಪಡೆಯಿರಿ. ನೀವು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಮಾಡಿ, ನಿಮಗೆ ಇದರ ಫಲ ತಕ್ಷಣ ದೊರೆಯುವುದು.